ಸಾಧನೆ ಮಾಡಿರೋದ್ರಿಂದನೇ ಇವತ್ತು 5 ಲಕ್ಷ ಜನ ಸೇರಿಸಿ ಸಮಾವೇಶ ನಡೀತಾ ಇದೆ. ನಾನು ಹೋಗಬೇಕಾಗಿತ್ತು, ಮನ್ಮೂಲ್ ಚುನಾವಣೆ ಇದ್ದಿದ್ದರಿಂದ ನಾನೊಬ್ಬ ಇಲ್ಲಿ ಉಳ್ಕೊಂಡಿದ್ದೀನಿ. ಸರ್ಕಾರದ ಸಾಧನೆ ನಮ್ಮೆಲ್ಲರ ಶ್ರೇಯ. 5 ಗ್ಯಾರಂಟಿಗಳನ್ನು ಕೊಟ್ಟು 80,000 ಕೋಟಿ ರೂಪಾಯಿಯನ್ನು ವರ್ಷ ಕೊಡ್ತಾಯಿದ್ರು ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ನಿಂತಿಲ್ಲ. ಅದಕ್ಕೆ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇರೋದೆ ಇದನ್ನು ನಿಮ್ಮ ಮುಂದೆ ಇರುವಂಥ ತಾಜಾ ಉದಾಹರಣೆ. ಹೆಸರಲ್ಲೇ ವಿರೋಧ ಇದೆ. ವಿರೋಧ ಪಕ್ಷದವ್ರು ವಿರೋಧ ಮಾಡೋದೇ ಕೆಲಸ. ಇನ್ನೇನು ಹೊಗಳ್ತಾರೆ ನಮ್ಮನ್ನು, ಇವರು ಸೂಪರ್ ಸ್ಟಾರ್ಗಳು, 2 ವರ್ಷ ಚೆನ್ನಾಗಿ ಮಾಡಿದ್ದಾರೆ, ಇವರು ರಜನಿಕಾಂತ್, ಇವರು ಅಂಬರೀಷು, ವಿಷ್ಣುವರ್ಧನ್ ಅಂತ ಹೊಗಳ್ತಾರೆ. ಅವ್ರು ಟೀಕೆನೇ ಮಾಡೋದು, ಟೀಕೆನೇ ನಮಗೆ ಆಶೀರ್ವಾದ ಅಂತ ತಿಳ್ಕೊಂಡು ಇನ್ನಷ್ಟು ಸಾಧನೆಯನ್ನು ಮಾಡ್ತೀವಿ. ರೈತರಿಗೆ ನನ್ನೊಂದೇ ಕ್ಷೇತ್ರದಲ್ಲಿ 250 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನಕ್ಕೆ? ಚಾನಲ್ಗೆ. ಒಂದು ಕ್ಷೇತ್ರಕ್ಕೆ 250 ಕೊಟ್ಟ ಮೇಲೆ ರೈತರ ಅಭಿವೃದ್ಧಿ ಆಗುತ್ತೆ ಅಂದಮೇಲೆ ಯಾರು ಗೊಬ್ಬರ ಕೊಡದೆ ಗುಂಡು ಹೊಡೆದ್ರು ಅವ್ರ ಬಾಯಲ್ಲಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಅಶೋಕ್ ಅವ್ರ ಬಾಯಲ್ಲಿ ಈ ರೀತಿ ಬರಬಾರ್ದಾಗಿತ್ತು. ನಾವು ಯಾವತ್ತೂ ಗುಂಡು ಹೊಡೆದಿಲ್ಲ ರೈತರಿಗೆ. ಗುಂಡು ಹೊಡೆದಿರೋರು BJPಯವರು, ಅವ್ರಿಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ. ನೋಡ್ರಿ, ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಡೀ ಬೆಂಗಳೂರು ರೌಂಡ್ಸ್ ಹೋಗಿದ್ದಾರೆ. ತಡರಾತ್ರಿ 1 ಗಂಟೆವರೆಗೂ ಉಪಮುಖ್ಯಮಂತ್ರಿಗಳು ರೌಂಡ್ಸ್ ಮಾಡಿದ್ದಾರೆ. ಬೆಳಗ್ಗೆ ಅದು ಮೊದಲೇ ಫಿಕ್ಸ್ ಆಗಿದ್ದಂಥ ಕಾರ್ಯಕ್ರಮ 5 ಲಕ್ಷ ಜನ ಸೇರಿಸೋದಕ್ಕೆ ತುಂಬ ದಿನದಿಂದ ಆಗಿರೋದ್ರಿಂದ ಈಗ ಮಧ್ಯಾಹ್ನದವರೆಗೂ ಮಾಡ್ತಾರೆ. ತಿರ್ಗಾ ಸ್ಪೆಷಲ್ ಫ್ಲೈಟಲ್ಲಿ ಬಂದು ಇವತ್ತು ಸಂಜೆ ತಿರ್ಗಾ ಬೆಂಗಳೂರಿನ ಮೂಲೆ ಇದು ಮಳೆ ಕಾಂಗ್ರೆಸ್ ಮಳೆ ಅಲ್ಲ. BJP ಕಾಲದಲ್ಲೂ ಇದೇ ಕತೆ, ಜನತಾದಳದ ಕಾಲದಲ್ಲೂ ಇದೇ ಕತೆ. ಅದಕ್ಕೆ ಐತಿಹಾಸಿಕವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ 1 ಲಕ್ಷ ಕೋಟಿ ರೂಪಾಯಿನ ಎತ್ತಿಟ್ಟಿದ್ದಾರೆ. ಟನಲ್ ಮಾಡ್ತಾಯಿದ್ದೀವಿ, ಫ್ಲೇವರ್ ಮಾಡ್ತಾಯಿದ್ದೀವಿ, ಮತ್ತು ಬಫರ್ ಝೋನಲ್ಲಿ ರಸ್ತೆಗಳನ್ನ ಮಾಡ್ತಾಯಿದ್ದೀವಿ. ಅದೆಲ್ಲ ಉದ್ಘಾಟನೆ ಆದರೆ ಈ ಬೆಂಗಳೂರಿಗೆ ಶಾಶ್ವತವಾದ ಒಂದು ನೆಲೆ ಗೊತ್ತಾಗುತ್ತೆ. ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಿದ್ರೆ ಉಪಯೋಗ ಇಲ್ಲ. ರೈತರಿಗೆ ಹೊಲ ಉಳ್ಳೋದಕ್ಕೆ ಹೊಲ ಇದೆ. ರೈತರ ಮಕ್ಕಳು ಬೆಂಗಳೂರು, ಬಾಂಬೆ, ಡೆಲ್ಲಿಗೆ ಹೋಗ್ತಾರವ್ರಿಗೆ ಕೆಲಸ ಕೊಡಬೇಕು ಅಂತ ಮಾಡ್ತಾಯಿದ್ದೀವಿ. ಆ ಪುಣ್ಯಾತ್ಮ DK ಶಿವಕುಮಾರ್ ಅವರು ಇದೊಂದು ಪ್ರಾಜೆಕ್ಟ್ನ ತಂದು ಸರ್ಕಾರಿ ಮತ್ತು ಖಾಸಗಿ ಸಹಾಯಭಾತ್ವದಲ್ಲಿ ಸರ್ಕಾರ 1 ರೂಪಾಯಿನೂ ಇನ್ವೆಸ್ಟ್ ಮಾಡದೆ 2,500 ಕೋಟಿ ರೂಪಾಯಿಯನ್ನು ಹಾಕಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದ್ರಿಂದ ಒಂದು 3-4 ಸಾವಿರ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇವತ್ತು ಯಾರು ಹೋರಾಟ ಮಾಡ್ತಾರೋ ಅವ್ರ ಮಕ್ಕಳೇ ಅಲ್ಲಿ ಉದ್ಯೋಗ ಮಾಡ್ತಾರೆ. ಮಾಡಬೇಕು ಹೋರಾಟ ಅಂತ ಮಾಡೋದಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ. ಅಮ್ಯೂಸ್ಮೆಂಟ್ ಪಾರ್ಕು ಮಾಡ್ತೀವಿ, ಗಂಗಾ ಆರತಿನೂ ಮಾಡ್ತೀವಿ. ಈ ದಸರಾದಲ್ಲಿ ಮಂಡ್ಯದ ಜನತೆ ಮತ್ತು ವಿಶ್ವದ ಜನತೆ KRS ಒಂದು ಹಂತದಲ್ಲಿ ಪ್ರವಾಸಿ ತಾಣ ಆಗಿದೆ. ಗಂಗಾ ಆರತಿ ಮಾಡಿದ್ಮೇಲೆ ವಿಶ್ವದಲ್ಲೇ ಒಂದು ಪ್ರವಾಸಿಗರನ್ನ ಗಮನ ಸೆಳೆಯುತ್ತೆ. ಇದಕ್ಕೆ ವಿರೋಧ ಮಾಡೋರು ದಯವಿಟ್ಟು ಏನು ಅನ್ನೋದನ್ನು ಸರ್ಕಾರದ ಜೊತೆ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ. ದಿನ ಮಾತಾಡ್ತಾನೆ ಇದ್ದೀವಿ, ದಿನ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಡ್ಯಾಮ್ ಏನು ಸಮಸ್ಯೆ? ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಕರ್ಪೂರ ಬೆಳಗೋದಕ್ಕೆ ಡ್ಯಾಮ್ ಡ್ಯಾಮೇಜ್ ಆಗುತ್ತೆ ಅಂದರೆ ಏನು ಹೇಳಬೇಕು? ಇದಕ್ಕೆ ಏನು ಹೇಳಬೇಕು? ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ಕೆಲಸ ಬರುತ್ತೆ, ಏನು ಹೇಳಬೇಕು? ಎಲ್ಲದಕ್ಕೂ ಪ್ರತಿಭಟನೆ ಮಾಡಿದ್ರೆ ಮಂಡ್ಯ ದೊಡ್ಡ ಹಳ್ಳಿ ಥರ ಇದೆ ರೀ. ಆ ಕಾರಣಕ್ಕೆ ಇಂಥದಕ್ಕೆ ಪ್ರತಿಯೊಂದಕ್ಕೂ ಹೋರಾಟ ಮಾಡೋದ್ರಿಂದ ಹಂಗಾದರೆ ಒಂದು ಸಾಫ್ಟ್ವೇರ್ ಪಾರ್ಕ್ ಬರೋದು ಬೇಡವಾ? ಒಂದು ಫ್ಯಾಕ್ಟ್ರಿ ಬರೋದು ಬೇಡವಾ? ಎಲ್ಲ ಹೋಗಿ ಬೆಳಗ್ಗೆ ಹೊತ್ತು ಹೆಣ್ಮಕ್ಳು ಆಟೋಗಳಲ್ಲಿ ಎಷ್ಟು ಜನ ಹೆಂಗೆ ಹೋಗ್ತಾರೆ ಅಂತ ನೋಡ್ತಾ ಇದ್ದೀವಲ್ಲ. ಗಾರ್ಮೆಂಟ್ಸಲ್ಲಿ ಒಂದು ಕಂಪ್ನಿ ಬರೋದು ಬೇಡವಾ? ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗೋದು ಬೇಡವಾ? ಹೋರಾಟ ಮಾಡೋರ್ಗೆ ಮಕ್ಕಳು ಎಲ್ಲಿ ಓದಬೇಕು? ಅವ್ರು ಎಲ್ಲಿ ಕೆಲಸ ಮಾಡಬೇಕು? ಸುಮ್ಮನೆ ಹೋರಾಟ ಮಾಡ್ತೀನಿ, ನಾನು ಹೋರಾಟ ಮಾಡಲೇಬೇಕು ಅಂತ ಮಾಡೋದ್ರದಕ್ಕೆ ನಾವು ಸೊಪ್ಪಾಕಲ್ಲ. ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ. ನಮ್ಮ ಸರ್ಕಾರ ಇಟ್ಟ ಹೆಜ್ಜೆನ ಹಿಂದಕ್ಕೆ ಇಡಲ್ಲ. 1947, 50, 60ರಂಗೆ ಆ್ಯಕ್ಟ್ ಮಾಡಬಾರ್ದು. ಈಗ 25 ಸಾಫ್ಟ್ವೇರ್ ಯುಗ. ಹೋರಾಟನೂ ನಾವು ಹಳೇ ಕಾಲದಲ್ಲಿ ಥರನೇ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತೀನಿ ಅಂದರೆ ಉಪಯೋಗ ಆಗಲ್ಲ. ಉದ್ಯೋಗ ಸೃಷ್ಟಿಯಾಗೋದಕ್ಕೆ ಅವರು ಚಪ್ಪಾಳೆ ತಟ್ಟು ನಮಗೆ ಸನ್ಮಾನ ಮಾಡಬೇಕು. ನೀವು ಮಾಡ್ತಿರೋದು ಗುಡ್, ನೀವು ಉದ್ಯೋಗ ತರ್ತಾ ಇದ್ದೀರಾ, ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತೀರಾ ಮಾಡಿ. ಈ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೂ ಡ್ಯಾಮ್ಗೂ ಏನು ಸಂಬಂಧ? ಅದಕ್ಕೆ ಹೇಳಿದ್ದು, ಯಾರು ವಿರೋಧ ಮಾಡಿದ್ರು ಅಮ್ಯೂಸ್ಮೆಂಟ್ ಪಾರ್ಕ್ ತಡೆಯೋಕ್ಕಾಗಲ್ಲ, ಗಂಗಾರತಿನ ನಿಲ್ಸೋಕ್ಕಾಗಲ್ಲ. ನಮ್ಮ ಸರ್ಕಾರ ಮಾಡ್ತೀವಿ. ಕೊಡ್ತಾ ಇದ್ದಾರಲ್ಲಪ್ಪ. ಎಷ್ಟು ಕೋಟಿ ಕೊಟ್ಟಿದ್ದಾರೆ? ನನಗೆ 250 ಕೋಟಿ ಕೊಟ್ಟಿದ್ದಾರೆ, ಮದ್ದೂರಿಗೆ 250 ಕೋಟಿ ಕೊಟ್ಟಿದ್ದಾರೆ, ಶ್ರೀರಂಗಪಟ್ಟಣಕ್ಕೆ 250 ಕೊಟ್ಟಿದ್ದಾರೆ,
ಯಾವ ಕಾಲದಲ್ಲಿ ಬಂದಿತ್ತು? ಈಗ ನನಗೆ 1200 ಕೋಟಿ ರೂಪಾಯಿದು ಪ್ರಾಜೆಕ್ಟ್ ಅಪ್ರೂವಲ್ ಮಾಡ್ತಾಯಿದ್ರೆ ಯಾವುದಕ್ಕೆ ನಿಂತಿದೆ? ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡಿದ್ರೆ ಉಪಯೋಗ ಆಗಲ್ಲ. ಸಕಾಲದಲ್ಲಿ ಕಬ್ಬು ಕಟಾವು ಬರೋಂಥ ಜುಲೈ ಅದು ನನಗೆ ಗೊತ್ತಿಲ್ಲ, ಅಧ್ಯಕ್ಷರ ಹತ್ರ ಮಾತಾಡಬೇಕು. ಯಾಕಂದರೆ ಈಗ ಅಧ್ಯಕ್ಷರು ಇರೋದ್ರಿಂದ ಅವರಾದ್ರೂ ನಿರ್ಧಾರ ತಗೊಳ್ತಾರೆ. ಸಕಾಲದಲ್ಲಿ ರೈತರಿಗೆ ಹೋದ ಸರಿ ₹1 ಬ್ಯಾಲೆನ್ಸ್ ಇಟ್ಟಿಲ್ಲ, ಈ ಸಲ ಸಕಾಲದಲ್ಲಿ ಶುಗರ್ ಫ್ಯಾಕ್ಟ್ರಿನ ಆರಂಭಿಸ್ತೀವಿ, ಶುಗರ್ ಮಾಡ್ತೀವಿ. ಈಗ 2 ಚರ್ಚೆ ನಡೀತಾ ಇದೆ. ಹೊಸ ಕಾರ್ಖಾನೆ ಮಾಡೋಕ್ಕೆ ಹೋದರೆ 108 ವಿಘ್ನಗಳಿದೆ. ಏನಂದರೆ NGT ಪರ್ಮಿಷನ್ ತೊಗೋಬೇಕು, ಕೇಂದ್ರ ಪರಿಸರ ಇಲಾಖೆ ಪರ್ಮಿಷನ್ ತೊಗೋಬೇಕು. ಈಗಿರೋ ಫ್ಯಾಕ್ಟ್ರಿಗೆ ಎಲ್ಲ ಪರ್ಮಿಷನ್ ಇದೆ. ಎಕ್ವಿಪ್ಮೆಂಟ್ನ ಚೇಂಜ್ ಮಾಡಿದ್ರೆ ಅದೇ ಹೊಸ ಫ್ಯಾಕ್ಟ್ರಿ ಥರ ಆಗುತ್ತೆ ಅಂತ 2 ರೀತಿಯ ಸರ್ಕಾರದಲ್ಲಿ ಚರ್ಚೆ ನಡೀತದೆ. ಇಡೀ ಹೊಸ ಫ್ಯಾಕ್ಟ್ರಿನೇ ಮಾಡೋದ, ಇಲ್ಲ ಎಕ್ವಿಪ್ಮೆಂಟ್ನ ಮಾತ್ರ ಚೇಂಜ್ ಮಾಡಿ ಹೊಸ ರೂಪ ಕೊಡೋದು ಅಂತ ಚರ್ಚೆ ನಡೀತಾ ಇದೆ. ನೋಡೋಣ ಏನಾಗುತ್ತೆ. ಅದೆಲ್ಲ ಬರುತ್ತೆ ಬಿಡಪ್ಪ. ನಿಮ್ಮ ಮನೆಗೆ ಬಂದಿಲ್ವಾ? ಬರುತ್ತೆ ಬಿಡಪ್ಪ. ಜಾಗ ಬಿಡಪ್ಪ ಪ್ರಶಾಂತ, ಜಾಗ ಬಿಡ. ಬರ ಕೇಳೋ ಬ್ಲ್ಯಾಕ್ ಶರ್ಟ್ನವ್ರನ್ನ ಸ್ವಲ್ಪ ಹಿಂದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.